ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ಅಪರ ನಿರ್ದೇಶಕರಾದಂಥ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರು. ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ. ನಮಸ್ಕಾರ ಸರ್. ಈಗ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಈ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಮಹತ್ವ ಏನು ಅಂತೀರಿ? ನೋಡಿ, ಕೃಷಿ ಅಂತಕ್ಕಂಥದ್ದು ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು 50% ಜನರಿಗೆ ಜೀವನೋಪಾಯವನ್ನ ಕಲ್ಪಿಸ್ತಾ ಇದೆ. ವಿಶ್ವದಲ್ಲಿ 2ನೇ ಅತಿ ದೊಡ್ಡ ಕೃಷಿ ಯೋಗ್ಯ ಭೂಮಿಯನ್ನ ಹೊಂದಿರತಕ್ಕಂಥದ್ದು ನಮ್ಮ ದೇಶವಾಗಿದೆ. ಅಕ್ಕಿ, ಗೋಧಿ, ದ್ವಿದಳ ಧಾನ್ಯಗಳು, ಹಣ್ಣು ಮತ್ತು ತರಕಾರಿಗಳ ಉತ್ಪಾದಕ ರಾಷ್ಟ್ರವೂ ಕೂಡ ಭಾರತವಾಗಿದೆ. ಕೃಷಿಯು ಭಾರತದ GDPಯಲ್ಲಿ 16% ಪಾಲನ್ನು ಹೊಂದಿದೆ ಮತ್ತು ರಫ್ತುಗಳಿಕೆಯಲ್ಲಿ 10% ಮೌಲ್ಯವನ್ನ ಹೊಂದಿದೆ. ಭಾರತವು ಗೋಧಿ ಮತ್ತು ಅಕ್ಕಿ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿದೆ. ಈಗ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗುವ ಕಡೆ ಸಾಗಿದೆ. ಭಾರತದ ಕೃಷಿ ಕ್ಷೇತ್ರದ ಉತ್ಪಾದಕತೆಯನ್ನು ಹೆಚ್ಚಿಸಿ, ರೈತರ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸಿ, ಆಹಾರ ಸರಬರಾಜು ವ್ಯವಸ್ಥೆಯನ್ನು ಸುಧಾರಿಸಲು ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ, ಅದನ್ನು ಸಂಕ್ಷಿಪ್ತವಾಗಿ PMDDKY ಅಂತೇಳಿ ಕರೀತೇವೆ, ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಮೋದಿಸಿರುವಂತಹ ದಿನಾಂಕ ಯಾವುದು? ಮತ್ತು ಈ ಯೋಜನೆಗೆ ಎಷ್ಟರ ಮಟ್ಟಿಗೆ ಒಂದು ವರ್ಷಕ್ಕೆ ಖರ್ಚನ್ನು ಮಾಡಲಾಗುತ್ತೆ ಅಂತೀರಾ? ನೋಡಿ, ಜುಲೈ 16, 2025 ಅನುಮೋದಿತವಾಗಿರ್ತಕ್ಕಂತಹ ಈ ಯೋಜನೆಯಲ್ಲಿ 100 ಕಡಿಮೆ ಸಾಧನೆ ಹೊಂದಿರತಕ್ಕಂತಹ ಕೃಷಿ ಜಿಲ್ಲೆಗಳನ್ನ ಗುರಿಯನ್ನಾಗಿರಿಸಿಕೊಂಡು 24,000 ಕೋಟಿ ರೂಪಾಯಿಗಳನ್ನ ವಾರ್ಷಿಕವಾಗಿ ವೆಚ್ಚ ಮಾಡಲಾಗುತ್ತದೆ. ಈ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಇದೆಯಲ್ಲ, ಇದು ಯಾವ ದಿನಾಂಕದಿಂದ ಜಾರಿಗೆ ಬಂದಿದೆ ಮತ್ತು ಈ ಯೋಜನೆ ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತೀರಾ? ನೋಡಿ, ಈ ಯೋಜನೆ ಅಂತಕ್ಕಂಥದ್ದು ಅಕ್ಟೋಬರ್ 11, 2025 ಜಾರಿಗೆ ಬಂದಿದ್ದು, ಈ ಯೋಜನೆಯ ಅವಧಿ 6 ವರ್ಷಗಳಾಗಿರೋದನ್ನ ನಾವು ನೋಡಬಹುದು. ಈ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಗುರಿ ಏನು ಅಂತೀರಿ? ನೋಡಿ, ಈ ಯೋಜನೆಯ ಗುರಿ ಕೃಷಿ ಆದಾಯವನ್ನ ಸುಧಾರಿಸುವುದರೊಂದಿಗೆ ಹವಾಮಾನ ಸ್ಥಿತಿಸ್ಥಾಪಕತ್ವ ಮತ್ತು ಮಾರುಕಟ್ಟೆ ಆಧಾರಿತ ಕೃಷಿ ವ್ಯವಸ್ಥೆಯನ್ನ ಖಚಿತಪಡಿಸಿಕೊಳ್ತಕ್ಕಂತಹ ಒಂದು ಗುರಿಯನ್ನ ಹೊಂದಿದೆ. ಇನ್ನು ಈ ಯೋಜನೆಯ ಉದ್ದೇಶಗಳು ಏನೇನು ಅಂತೀರಿ? ಮೊಟ್ಟ ಮೊದಲನೇದಾಗಿ ಕೃಷಿ ಉತ್ಪಾದನೆ ಹಾಗೂ ಕೃಷಿ ದಕ್ಷತೆಯನ್ನ ಹೆಚ್ಚಿಸ್ತಕ್ಕಂಥದ್ದು. ಎರಡನೇದಾಗಿ
ಕೃಷಿ ವೈವಿಧ್ಯತೆ ಹಾಗೂ ಪರಿಸರ ಸ್ನೇಹಿ ಕೃಷಿ ತಂತ್ರವನ್ನ ಉತ್ತೇಜಿಸತಕ್ಕಂತಹದ್ದು. ಮೂರನೆಯದಾಗಿ ಪಂಚಾಯತ್ ಹಾಗೂ ತಾಲೂಕು ಮಟ್ಟದಲ್ಲಿ ಕೊಯ್ಲಿನ ಬಳಿಕ ಉಗ್ರಾಣ ಅಥವಾ ಸಂಗ್ರಹಣಾ ಮೂಲ ಸೌಕರ್ಯವನ್ನ ಬಲಪಡಿಸತಕ್ಕಂತಹದ್ದು. ನಾಲ್ಕನೆಯದಾಗಿ ಉತ್ತಮ ಜಲ ನಿರ್ವಹಣೆಗಾಗಿ ನೀರಾವರಿ ಸೌಲಭ್ಯಗಳ ವಿಸ್ತರಣೆ. ಐದನೇದಾಗಿ ರೈತರಿಗೆ ಅಲ್ಪಾವಧಿ ಹಾಗೂ ದೀರ್ಘಾವಧಿ ಸಾಲಗಳ ಸುಲಭ ಲಭ್ಯತೆಯನ್ನ ಖಾತರಿಪಡಿಸತಕ್ಕಂತಹದ್ದು. ಆರನೆಯದಾಗಿ ಆಧುನಿಕ ತಂತ್ರಜ್ಞಾನದ ಅಳವಡಿಕೆಗೆ ಒತ್ತು ನೀಡತಕ್ಕಂಥದ್ದು. ಏಳನೇದಾಗಿ ಈ ನ್ಯಾಮ್ ಮೂಲಕ ನೇರ ಮಾರುಕಟ್ಟೆ ಸಂಪರ್ಕವನ್ನ ಒದಗಿಸ್ತಕ್ಕಂಥದ್ದು. ಎಂಟನೇದಾಗಿ ಕಡಿಮೆ ಸಾಧನೆ ಮಾಡಿರುವ 100 ಜಿಲ್ಲೆಗಳಲ್ಲಿ ಕೃಷಿ ಚಟುವಟಿಕೆಗಳನ್ನ ವೇಗಗೊಳಿಸ್ತಕ್ಕಂಥದ್ದು. ಒಂಬತ್ತನೇದಾಗಿ ಬಂಜರು ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸ್ತಕ್ಕಂಥದ್ದು. ಹತ್ತನೇದಾಗಿ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ ಮತ್ತು ರಸಗೊಬ್ಬರಗಳನ್ನ ಒದಗಿಸ್ತಕ್ಕಂಥದ್ದು. 11ನೇದಾಗಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಮತ್ತು ಕೃಷಿ ಕ್ಷೇತ್ರದಲ್ಲಿ ಸ್ಥಿರತೆಯನ್ನ ಸಾಧಿಸ್ತಕ್ಕಂಥದ್ದು. 12ನೇದಾಗಿ ಆಹಾರ ಸರಬರಾಜು ವ್ಯವಸ್ಥೆಯನ್ನ ಸುಧಾರಿಸ್ತಕ್ಕಂಥದ್ದು. 13ನೇದಾಗಿ ಕೃಷಿಯಲ್ಲಿ ಹೂಡಿಕೆಯನ್ನ ಹೆಚ್ಚಿಸ್ತಕ್ಕಂಥದ್ದು. 14ನೇದಾಗಿ ಈ ಜಿಲ್ಲೆಗಳ ಕೃಷಿಯಲ್ಲಿ ಅಮೂಲಾಗ್ರ ಬದಲಾವಣೆಯನ್ನ ತರ್ತಕ್ಕಂಥದ್ದು. 15ನೇದಾಗಿ ಅಭಿವೃದ್ಧಿ ಹೊಂದದ ಕೃಷಿ ಭೂಮಿಯನ್ನ ಸುಧಾರಿಸ್ತಕ್ಕಂಥದ್ದು. 16ನೇದಾಗಿ ದೀರ್ಘಕಾಲೀನ ಪ್ರಯೋಜನಗಳನ್ನ ರೈತರಿಗೆ ಖಾತ್ರಿಪಡಿಸ್ತಕ್ಕಂಥದ್ದು. ಮತ್ತು 17ನೇದಾಗಿ ಹಾಗೂ ಕೊನೆಯದಾಗಿ ಕೃಷಿ ಉಪಕರಣ ಮತ್ತು ಕೃಷಿ ವ್ಯವಸ್ಥೆಯನ್ನ ಸುಧಾರಿಸುವ ತರಬೇತಿಯನ್ನ ರೈತರಿಗೆ ನೀಡತಕ್ಕಂಥದ್ದು. ಈ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಅಡಿಯಲ್ಲಿ ಎಷ್ಟು ಸಚಿವಾಲಯಗಳು ಮತ್ತು ಯೋಜನೆಗಳು ಒಗ್ಗೂಡಿದವೆ ಅಂತೀರಿ? ನೋಡಿ, ಇದು ಬಹಳ ಮುಖ್ಯವಾದಂತಹ ವಿಷಯ. ಈ ಯೋಜನೆಯನ್ನ 11 ಸಚಿವಾಲಯಗಳ 36 ಯೋಜನೆಗಳ ಸಮನ್ವಯದೊಂದಿಗೆ ರಾಜ್ಯ ಸರ್ಕಾರದ ಸಹಭಾಗಿತ್ವದ ಮೂಲಕ ಜಾರಿಗೊಳಿಸಲಾಗುತ್ತದೆ. ಇದರಿಂದ 1.7 ಕೋಟಿ ರೈತರಿಗೆ ನೇರವಾದ ಲಾಭ ಆಗುತ್ತದೆ. ಇನ್ನು ಮುಖ್ಯವಾಗಿ ಈ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಗಳಿಗೆ 100 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಉದ್ದೇಶ ಇರೋದರಿಂದ ಇದಕ್ಕೆ ಯಾವ ಒಂದು ಮಾನದಂಡವನ್ನು ಅನುಸರಿಸಲಾಗಿದೆ ಅಂತೀರಿ? ನೋಡಿ, ಈ ಯೋಜನೆಯಡಿ 100 ಜಿಲ್ಲೆಗಳನ್ನ 3 ಅಂಶಗಳ ಆಧಾರದ ಮೇಲೆ ಮುಖ್ಯವಾಗಿ ಗುರುತಿಸಲಾಗುತ್ತದೆ. ಮೊದಲನೇದಾಗಿ ಕಡಿಮೆ ಉತ್ಪಾದಕತೆ, ಎರಡನೇದಾಗಿ ಕಡಿಮೆ ಬೆಳೆ ಉತ್ಪಾದನೆ, ಮೂರನೇದಾಗಿ ಕಡಿಮೆ ಸಾಲ ವಿತರಣೆಯ ಸೌಲಭ್ಯ. ಪ್ರತಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕೃಷಿ ಹವಾಮಾನ ಪರಿಸ್ಥಿತಿಗಳು ಮತ್ತು ಬೆಳೆ ಮಾದರಿಗಳಿಗೆ ಅನುಗುಣವಾಗಿ ನಿವ್ವಳ ಬೆಳೆ ಪ್ರದೇಶ ಮತ್ತು ಕಾರ್ಯಾಚರಣೆಯ ಹಿಡುವಳಿಗಳ ಪಾಲನ್ನ ಆಧರಿಸಿ ಜಿಲ್ಲೆಗಳನ್ನ ಆಯ್ಕೆ ಮಾಡಲಾಗುತ್ತದೆ. ಇಲ್ಲಿ ನಿವ್ವಳ ಬೆಳೆ ಪ್ರದೇಶ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಕೃಷಿ ವರ್ಷದಲ್ಲಿ ಬಿತ್ತಿದ ಒಟ್ಟು ಭೂಮಿಯ ವಿಸ್ತೀರ್ಣ ಎಂದರ್ಥ. ಒಂದು ವೇಳೆ ಆ ವರ್ಷದಲ್ಲಿ ಒಂದೇ ಭೂಮಿಯಲ್ಲಿ ಬಹು ಬೆಳೆಗಳನ್ನು ಬೆಳೆದಿದ್ದರೂ ಸಹ ಒಮ್ಮೆ ಮಾತ್ರ ಅದನ್ನ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಈ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯನ್ನ ಹೇಗೆ ಸಿದ್ಧಪಡಿಸಲಾಗುತ್ತೆ ಅಂತೀರಾ? ನೋಡಿ, ಈ ಯೋಜನೆಯ ಅಡಿಯಲ್ಲಿ ಆಯ್ಕೆ ಆಗತಕ್ಕಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಧನಧಾನ್ಯ ಕೃಷಿ ಯೋಜನೆ DDKY ಅಂತಕ್ಕಂತ ಸಮಿತಿಯನ್ನ ಜಿಲ್ಲಾಧಿಕಾರಿ ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷತೆಯಲ್ಲಿ ರಚಿಸಲಾಗುತ್ತದೆ. ಈ ಸಮಿತಿಯು ಪ್ರಗತಿಪರ ರೈತರು ಮತ್ತು ಇಲಾಖಾ ಅಧಿಕಾರಿಗಳನ್ನು ಒಳಗೊಂಡಿದ್ದು ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ನೀತಿ ಆಯೋಗದ ಬೆಂಬಲಗಳೊಂದಿಗೆ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗುತ್ತದೆ. ಈ ಯೋಜನೆಯನ್ನ ಸಿದ್ಧಪಡಿಸುವಾಗ ಹಲವು ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಮೊದಲನೇದಾಗಿ ಪಾಲುದಾರರೊಂದಿಗೆ ವ್ಯಾಪಕ ಸಮಾಲೋಚನೆ, ಎರಡನೇದಾಗಿ ಬೆಳೆ ಮಾದರಿ ಮತ್ತು ಸಂಬಂಧಿಸಿದ ಚಟುವಟಿಕೆಗಳನ್ನ ಅರ್ಥ ಮಾಡಿಕೊಳ್ತಕ್ಕಂಥದ್ದು, ಮೂರನೇದಾಗಿ ಸ್ಥಳೀಯ ಕೃಷಿ ಪರಿಸರ ಪರಿಸ್ಥಿತಿಗಳನ್ನ ವಿಶ್ಲೇಷಣೆ ಮಾಡತಕ್ಕಂಥದ್ದು, ನಾಲ್ಕನೇದಾಗಿ ಬೆಳೆ ವೈವಿಧ್ಯೀಕರಣ, ಐದನೇದಾಗಿ ಮಣ್ಣು ಮತ್ತು ಜಲ ಸಂರಕ್ಷಣೆ, ಆರನೇದಾಗಿ ನೈಸರ್ಗಿಕ ಮತ್ತು ಸಾವಯವ ಕೃಷಿಯ ವಿಸ್ತರಣೆ, ಏಳನೇದಾಗಿ ಕೃಷಿ ಮತ್ತು ಸಂಬಂಧಿಸಿದ ವಲಯಗಳಲ್ಲಿ ಸ್ವಾವಲಂಬನೆ, ಎಂಟನೇದಾಗಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲ ಸೌಲಭ್ಯ, ಒಂಬತ್ತನೇದಾಗಿ ರಾಷ್ಟ್ರೀಯ ಆದ್ಯತೆಗಳ ಪರಿಗಣನೆ ಮತ್ತು ಪರಿಕಲ್ಪನೆ, ಹತ್ತನೇದಾಗಿ ಯಾವ ಬೆಳೆ ಬೆಳೆಯಬೇಕೆಂಬ ಬಗ್ಗೆ ಚಿಂತನೆ, ಹನ್ನೊಂದನೇದಾಗಿ ಯಾವ ಬೀಜ ಪ್ರಭೇದಗಳನ್ನು ಬಳಸಬೇಕೆಂಬ ಆಯ್ಕೆ, ಹನ್ನೆರಡನೇದಾಗಿ ಯಾವ ರಸಗೊಬ್ಬರಗಳನ್ನ ಯಾವ ಉದ್ದೇಶಕ್ಕೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕೆಂಬ ನಿರ್ಧಾರ, ಹದಿಮೂರನೇದಾಗಿ ಕೃಷಿ ಸಾಧ್ಯವಾಗದಿದ್ದರೆ ಪಶುಸಂಗೋಪನೆ ಮತ್ತು ಮೀನುಗಾರಿಕೆಗೆ ಉತ್ತೇಜನ ನೀಡತಕ್ಕಂಥದ್ದು, ಹದಿನಾಲ್ಕನೇದಾಗಿ ಕೆಲವು ಪ್ರದೇಶಗಳಲ್ಲಿ ಜೇನು ಸಾಗಾಣಿಕೆ ಪ್ರೋತ್ಸಾಹವನ್ನ ನೀಡತಕ್ಕಂಥದ್ದು, ಮತ್ತು ಕೊನೆಯದಾಗಿ ಕಡಲ ತೀರದಲ್ಲಿ ಕಡಲ ಕಳೆ ಉತ್ಪಾದನೆಗೆ ಆದ್ಯತೆಯನ್ನ ನೀಡತಕ್ಕಂಥದ್ದು.
ಇನ್ನು ರಾಜ್ಯ ಮಟ್ಟದಲ್ಲಿ ಈ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯನ್ನು ಹೇಗೆ ಪರಿವೀಕ್ಷಣೆ ಮಾಡಲಾಗುತ್ತೆ, ಉಸ್ತುವಾರಿಯನ್ನು ವಹಿಸಲಾಗುತ್ತೆ ಅಂತೀರ? ನೋಡಿ, ಈ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನವನ್ನ ಖಚಿತಪಡಿಸಿಕೊಳ್ಳಿಕ್ಕೋಸ್ಕರ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಸಮಿತಿಗಳು ಯೋಜನೆಯ ತಯಾರಿ, ಅನುಷ್ಠಾನ ಮತ್ತು ಪ್ರಗತಿಯ ಮೇಲ್ವಿಚಾರಣೆಯನ್ನ ನೋಡಿಕೊಳ್ತಾ ಇವೆ. ಮಾಸಿಕ ವಿಮರ್ಶೆಯೊಂದಿಗೆ ಡ್ಯಾಶ್ಬೋರ್ಡ್ ಅಥವಾ ದೃಶ್ಯೀಕರಣ ಉಪಕರಣವನ್ನ ಬಳಸಿ 117 ಪ್ರಮುಖ ಕಾರ್ಯಕ್ಷಮತೆ ಸೂಚಕಗಳನ್ನ, ಅಂದ್ರೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್, ಅದನ್ನ ಸಂಕ್ಷಿಪ್ತವಾಗಿ KPI ಅಂತೇಳಿ ಕರೀತೇವೆ, ಅದನ್ನ ಬಳಸಿಕೊಂಡು ಪ್ರಗತಿಯನ್ನ ಪರಿಶೀಲಿಸಲಾಗುತ್ತದೆ. ಸುಗಮ ಅನುಷ್ಠಾನವನ್ನ ಖಚಿತಪಡಿಸಿಕೊಳ್ಳಿಕ್ಕೋಸ್ಕರ ಪ್ರತಿ ಜಿಲ್ಲೆಗೆ ಕೇಂದ್ರ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತದೆ. ನೀತಿ ಆಯೋಗವು ಜಿಲ್ಲಾ ಯೋಜನೆಗಳಿಗೆ ನಿಯಮಿತವಾಗಿ ಮಾರ್ಗದರ್ಶನ ಮಾಡುವುದರ ಜೊತೆಗೆ ಅವುಗಳ ಪರಿಶೀಲನೆಯನ್ನು ಕೂಡ ನಡೆಸುತ್ತದೆ. ಇನ್ನು ಕೇಂದ್ರ ಸರ್ಕಾರ ಈ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಮೇಲ್ವಿಚಾರಣೆಯನ್ನು ಹೇಗೆ ಮಾಡುತ್ತೆ ಅಂತೀರಿ? ನೋಡಿ, ಈ ಯೋಜನೆಯ ಮೇಲ್ವಿಚಾರಣೆಗಾಗಿ ಕೇಂದ್ರ ಸರ್ಕಾರ 2 ತಂಡಗಳನ್ನ ರಚಿಸುತ್ತೆ. ಮೊದಲನೇದಾಗಿ ಕೇಂದ್ರ ಮಂತ್ರಿಗಳ ಅಡಿಯಲ್ಲಿ ಮತ್ತು ಎರಡನೇದಾಗಿ ಸಚಿವಾಲಯದ ಕಾರ್ಯದರ್ಶಿ ಮತ್ತು ಇಲಾಖಾ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ. ಈ ತಂಡಗಳು ಕಾರ್ಯತಂತ್ರದ ರಚನೆ, ಯೋಜನೆಯ ಅನುಷ್ಠಾನ ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಖಚಿತಪಡಿಸುತ್ತವೆ. ಈ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಅನುಷ್ಠಾನದಲ್ಲಿ ನೀತಿ ಆಯೋಗದ ಪಾತ್ರ ಏನು? ನೋಡಿ, ಮೊಟ್ಟ ಮೊದಲನೇದಾಗಿ ಕಾರ್ಯತಂತ್ರದ ರಚನೆಯ ಬಗ್ಗೆ ನೀತಿ ಆಯೋಗ ಮಾರ್ಗದರ್ಶನವನ್ನ ನೀಡುತ್ತೆ. ಎರಡನೇದಾಗಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಾಮರ್ಥ್ಯ ವರ್ಧನೆಗೆ ನೆರವನ್ನ ನೀಡುತ್ತದೆ. ಮೂರನೇದಾಗಿ ಜಿಲ್ಲಾ ಮಟ್ಟದ ಪ್ರಗತಿಯ ಪರಿಶೀಲನೆಯನ್ನ ಮಾಡ್ತಾ ಇರುತ್ತೆ. ನಾಲ್ಕನೇದಾಗಿ ಪ್ರಗತಿಯ ಪರಿಶೀಲನೆಗಾಗಿ ದೃಶ್ಯೀಕರಣ ಉಪಕರಣ ಅಥವಾ ಡ್ಯಾಶ್ ಬೋರ್ಡ್ ಅನ್ನ ತಯಾರಿಸುತ್ತೆ. ಐದನೇದಾಗಿ ಯೋಜನೆಗಳಿಗೆ ಸೂಕ್ತ ಮಾರ್ಗದರ್ಶನವನ್ನ ನೀಡುತ್ತೆ. ಆರನೇದಾಗಿ ತಾಂತ್ರಿಕ ಜ್ಞಾನ ಪಾಲುದಾರಿಕೆಗಾಗಿ ಕೇಂದ್ರ ಅಥವಾ ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳನ್ನ ಸಂಯೋಜಿಸುತ್ತೆ. ಏಳನೇದಾಗಿ ಆಡಳಿತ, ಶೈಕ್ಷಣಿಕ ಮತ್ತು ಕ್ಷೇತ್ರ ಸಂಸ್ಥೆಗಳ ನಡುವೆ ಸ್ಥಳೀಯವಾಗಿ ವೈಜ್ಞಾನಿಕ ಫಲಿತಾಂಶವನ್ನ ಸಾಧಿಸಲಿಕ್ಕೋಸ್ಕರ ನೆರವು ಮತ್ತು ಮಾರ್ಗದರ್ಶನಗಳನ್ನ ನೀಡುತ್ತೆ. ಈ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ವ್ಯಾಪ್ತಿಗೆ ಇನ್ನೂ ಯಾವ್ಯಾವ ಚಟುವಟಿಕೆಗಳು ಬರ್ತವೆ ಅಂತೀರಿ? ನೋಡಿ, ನಾವು ಸಾಮಾನ್ಯವಾಗಿ ಏನಂತ ತಿಳಿತೇವೆ ಅಂತ ಹೇಳಿದ್ರೆ, ಇದು ಕೃಷಿಗೆ ಮಾತ್ರ ಸಂಬಂಧಿಸಿದ್ದು ಅಂತ ತಿಳಿತೇವೆ. ಈ ಯೋಜನೆಯು ಕೃಷಿ ಮಾತ್ರವಲ್ಲದೆ ಹಣ್ಣುಗಳು, ಮೀನುಗಾರಿಕೆ, ಜೇನು ಸಾಕಾಣೆ, ಪಶುಸಂಗೋಪನೆ, ಸಮುದ್ರ ಕಳೆ ಉತ್ಪಾದನೆ ಮತ್ತು ಕೃಷಿ ಅರಣ್ಯಗಳನ್ನು ಕೂಡ ಒಳಗೊಳ್ಳುತ್ತದೆ. ಇನ್ನು ಮುಖ್ಯವಾಗಿ ಈ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಫಲಾನುಭವಿ ಆಗೋದಕ್ಕೆ ಯಾರನ್ನು ಸಂಪರ್ಕಿಸಬೇಕಾಗತ್ತೆ ಮತ್ತು ಫಲಾನುಭವಿ ಆಗೋದಕ್ಕೆ ಏನೇನು ದಾಖಲಾತಿಗಳನ್ನು ಒದಗಿಸಬೇಕಾಗತ್ತೆ? ನೋಡಿ, ಆಸಕ್ತರು ಈ ಯೋಜನೆ ಅಡಿಯಲ್ಲಿ ಮಾಹಿತಿ ಮತ್ತು ನೋಂದಣಿಗಾಗಿ ಸ್ಥಳೀಯ ಕೃಷಿ ಕಚೇರಿ, ಗ್ರಾಮ ಪಂಚಾಯಿತಿ ಕಚೇರಿ ಅಥವಾ ರೈತ ಸಂಪರ್ಕ ಕೇಂದ್ರವನ್ನ ಸಂಪರ್ಕಿಸಬೇಕು. ಇದರಲ್ಲಿ ರೈತರು ಮೊಟ್ಟ ಮೊದಲನೇದಾಗಿ ಆಧಾರ್ ಕಾರ್ಡ್, ಭೂ ದಾಖಲೆ ಅಥವಾ RTC ಅಂತ ಏನ್ ಕಲಿತೇವೆ, ಅಥವಾ ಪಹಣಿ ಅಥವಾ ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲ್ ನಂಬರ್ಗಳನ್ನ ಒದಗಿಸಬೇಕು. ಇನ್ನು ಮುಖ್ಯವಾಗಿ ಈಗ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಅಡಿಯಲ್ಲಿ ಯಾರಿಗೆ ಆದ್ಯತೆ ನೀಡಲಾಗುತ್ತೆ? ನೋಡಿ, ಮುಖ್ಯವಾಗಿ ಈ ಯೋಜನೆಯ ಉದ್ದೇಶ ದುರ್ಬಲ ವರ್ಗದವರಿಗೆ ಪ್ರಾಮುಖ್ಯತೆಯನ್ನ ನೀಡತಕ್ಕಂಥದ್ದಾಗಿದೆ. ಈ ಯೋಜನೆಯು ಗ್ರಾಮೀಣ ಮಹಿಳೆಯರು, ಯುವ ರೈತರು, ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಹಾಗೂ ಭೂರಹಿತ ರೈತರಿಗೆ ಆದ್ಯತೆಯನ್ನ ನೀಡುತ್ತೆ. ಇನ್ನು ಮುಖ್ಯವಾಗಿ ಈಗ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಗೆ ಮೀಸಲಾದಂಥ ಆ್ಯಪ್ ಇದೆಯಲ್ಲ, ಇದು ಹೇಗೆ ನೆರವಾಗುತ್ತೆ ಅಂತೀರಾ? ನೋಡಿ, ರೈತರಿಗೆ ಈ ಯೋಜನೆಯಡಿ ಒಂದು ಮೊಬೈಲ್ ಆಪ್ ಅನ್ನ ಮೀಸಲಿಟ್ಟು ಅದನ್ನು ಅಭಿವೃದ್ಧಿಪಡಿಸಿ ಪ್ರಾದೇಶಿಕ ಭಾಷೆಗಳಲ್ಲಿ ಮಾಹಿತಿ ನೀಡಲಿಕ್ಕೋಸ್ಕರ ಕ್ರಮವನ್ನ ಕೈಗೊಳ್ಳಲಾಗಿದೆ. ಪಾರದರ್ಶಕತೆ, ಭಾಗವಹಿಸುವಿಕೆ ಮತ್ತು ನೈಜ ಸಮಯದ ಮೇಲ್ವಿಚಾರಣೆಯು ಡಿಜಿಟಲ್ ಬೆಂಬಲಿತವಾಗಿರುವುದರಿಂದ ಈ ಯೋಜನೆ ಸಂಪೂರ್ಣವಾಗಿ ಡಿಜಿಟಲ್ ಮಯವಾಗಿರ್ತಕ್ಕಂಥದ್ದನ್ನ ನೋಡಬಹುದು. ಇನ್ನು ಮುಖ್ಯವಾಗಿ ಈ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಅಡಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗಳು ಆಯ್ಕೆಯಾಗಿದ್ದಾವೆ? ನೋಡಿ, ಕರ್ನಾಟಕದಲ್ಲಿ ಈ ಯೋಜನೆಯಡಿ ಹಾವೇರಿ, ಗದಗ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ತುಮಕೂರು ಮತ್ತು ಕೊಪ್ಪಳ ಜಿಲ್ಲೆಗಳು ಆಯ್ಕೆಯಾಗಿವೆ. ಈ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಅಡಿಯಲ್ಲಿ ನಮ್ಮ ರೈತರಿಗೆ ಏನೇನು ಅನುಕೂಲಗಳು ಸಿಗ್ತವೆ ಅಂತೀರಾ?
ನೋಡಿ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಈ ಯೋಜನೆಯು ರೈತರಿಗೆ ಅನೇಕ ಸೌಲಭ್ಯಗಳನ್ನ ಅಥವಾ ಪ್ರಯೋಜನಗಳನ್ನ ಒದಗಿಸುತ್ತೆ. ಮೊದಲನೇದಾಗಿ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುತ್ತೆ. ಎರಡನೇದಾಗಿ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನ ಖಾತ್ರಿಪಡಿಸುತ್ತೆ. ಮೂರನೇದಾಗಿ ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನ ಹೆಚ್ಚಿಸುತ್ತೆ. ನಾಲ್ಕನೇದಾಗಿ ಕೊಯ್ಲು ನಂತರ ರೈತರಿಗೆ ಸಂಗ್ರಹಣಾ ಸೌಲಭ್ಯ ಮತ್ತು ಉಗ್ರಾಣ ಸೌಕರ್ಯದ ಲಭ್ಯತೆಯನ್ನ ಒದಗಿಸುತ್ತದೆ. ಐದನೇದಾಗಿ ರಾಗಿ, ಜೋಳ, ಕಬ್ಬು ಹಾಗೂ ಬೇಳೆಕಾಳುಗಳನ್ನು ಉತ್ಪಾದಿಸಲು ಪ್ರೋತ್ಸಾಹವನ್ನ ನೀಡಲಾಗುತ್ತದೆ. ಆರನೇದಾಗಿ ರೈತರಿಗೆ ಸಣ್ಣ ಉತ್ಪಾದನಾ ಪರಿಕರಗಳು ಲಭ್ಯವಾಗುತ್ತವೆ. ಏಳನೇದಾಗಿ ರೈತರಿಗೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲ ಸೌಲಭ್ಯ ಲಭ್ಯವಾಗುತ್ತದೆ. ಎಂಟನೇದಾಗಿ ನೇರ ಪರಿಣಾಮಕಾರಿ ಮಾರುಕಟ್ಟೆ ಸೌಲಭ್ಯ ಲಭ್ಯವಾಗುತ್ತದೆ. ಒಂಬತ್ತನೇದಾಗಿ ಕೃಷಿ ಉಪಕರಣ ಮತ್ತು ತಂತ್ರಜ್ಞಾನ ಬಳಕೆ ಬಗ್ಗೆ ರೈತರಿಗೆ ತರಬೇತಿ ಅಂತಕ್ಕಂಥದ್ದು ಸಿಗುತ್ತದೆ. ಇನ್ನು ಹತ್ತನೇದಾಗಿ ಕೃಷಿ ಆಧಾರಿತ ಜೀವನೋಪಾಯದ ಅವಕಾಶಗಳು ಗ್ರಾಮೀಣ ಭಾಗದಲ್ಲಿ ಹೆಚ್ಚುತ್ತವೆ. ಮತ್ತು ಕೊನೆಯದಾಗಿ ಗ್ರಾಮೀಣ ಆರ್ಥಿಕತೆಗೆ ನೆರವು ಮತ್ತು ಮಾರ್ಗದರ್ಶನ ಲಭ್ಯವಾಗುವ ಜೊತೆಗೆ ದೀರ್ಘಕಾಲೀನ ಪ್ರಯೋಜನಗಳು ರೈತರಿಗೆ ಲಭ್ಯವಾಗುತ್ತವೆ. ಇನ್ನು ಈ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಇದೆಯಲ್ಲ, ಇದು ಹೇಗೆ ಈ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತೆ? ನೋಡಿ, ಈ ಯೋಜನೆ ಅಂತಕ್ಕಂಥದ್ದು ಕೃಷಿ ಆಧಾರಿತ ಗ್ರಾಮೀಣ ಆರ್ಥಿಕತೆಯನ್ನ ಬಲಪಡಿಸುವುದರ ಜೊತೆಗೆ 1.7 ಕೋಟಿ ರೈತರಿಗೆ ನೇರವಾದ ಪ್ರಯೋಜನಗಳನ್ನ ಒದಗಿಸುತ್ತೆ. ಮುಖ್ಯವಾಗಿ ಬಂಜರು ಮತ್ತು ಅಭಿವೃದ್ಧಿ ಹೊಂದದ ಕೃಷಿ ಭೂಮಿಯ ಸುಧಾರಣೆಯಾಗುತ್ತೆ. ತಂತ್ರಜ್ಞಾನ, ಮಾರ್ಗದರ್ಶನ ಮತ್ತು ಸಾಂಸ್ಥಿಕವಾದಂತಹ ಬಲವನ್ನ ಬಳಸಿಕೊಳ್ಳುವ ಮೂಲಕ ಈ ಯೋಜನೆಯು ಗ್ರಾಮೀಣ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸೋದನ್ನ ನಾವು ನೋಡಬಹುದು. ಹೆಚ್ಚಿನ ಉತ್ಪಾದನೆ, ಮೌಲ್ಯವರ್ಧನೆ, ಸ್ಥಳೀಯ ಜೀವನೋಪಾಯಗಳ ಸೃಷ್ಟಿ, ದೇಶೀಯ ಉತ್ಪಾದನೆಯಲ್ಲಿ ಹೆಚ್ಚಳದೊಂದಿಗೆ ಕೃಷಿ ಸ್ವಾವಲಂಬನೆಯನ್ನ ಅಥವಾ ಆತ್ಮನಿರ್ಭರ ಭಾರತವನ್ನ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಭರವಸೆ ಅಥವಾ ಆಶೋತ್ತರಗಳೊಂದಿಗೆ ಸಾಧಿಸುವ ಪ್ರಯತ್ನ ಇದಾಗಿದೆ. ಒಟ್ಟಿನಲ್ಲಿ 100 ಹಿಂದುಳಿದ ಜಿಲ್ಲೆಗಳಲ್ಲಿ ಕೃಷಿ ಉತ್ಪಾದಕತೆ, ಬೆಳೆ ವೈವಿಧ್ಯತೆ ಮತ್ತು ಸುಸ್ಥಿರತೆಯನ್ನು ಸಾಧಿಸತಕ್ಕಂತಹ ಒಂದು ಅಂಶಗಳ ಮೂಲಕ ಆಧುನಿಕ ತಂತ್ರಜ್ಞಾನವನ್ನು ಪರಿಚಯಿಸಿ ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಯೋಜನೆ ಇದಾಗಿದೆ ಎಂದು ಹೇಳಬಹುದಾಗಿದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8073098233. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073098233. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ